ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಬೆಳಗಾವಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಭೀಮಾಶಂಕರ್ ಗುಳೇದವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್, ನಿಮ್ಮಂತ ಖಡಕ್ ಆಫೀಸರ್ ಇರತಕ್ಕಂಥ ಜಿಲ್ಲೆನಲ್ಲಿ ಏನು ಸರ್ ಇದು ಈ ಗೋ ರಕ್ಷಣೆ ಅಂತ ಹೇಳ್ತಾರೆ, ಮತ್ತೆ ಅವ್ರನ್ನ ಮರಕ್ಕೆ ಕಟ್ಟಾಕಿ ಹೊಡಿತಾರೆ, ಅವ್ರ ವಿರುದ್ಧ ಯಾವುದು ಆಕ್ಷನ್ ಇಲ್ಲ. ಸೊ ಈಗೇನು ಸರ್, ಈಗ ಪೊಲೀಸ್ ವರ್ಷನ್ ಏನು ಈ ವಿಚಾರದಲ್ಲಿ ನಿಮಗಿರೋ ಮಾಹಿತಿ? ಇದನ್ನ ಪೂರ್ತಿ ಸ್ವಲ್ಪ ಮಟ್ಟಿಗೆ ಮಿಸ್ಗೈಡ್ ಮಾಡಿದ್ದಾರೆ. ಒಂದು ಏನು ಮರಕ್ಕೆ ಕಟ್ಟಿ ಹಾಕಿ ಹೊಡೆದಿರೋ ವಿಚಾರವಾಗಿ ಇವ್ರು ಯಾರು ವಿಕ್ಟಿಮ್ಸ್ ಇದ್ದಾರೆ ಅವರು ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ. ಅದ್ರ ಬದಲಾಗಿ ಇದ್ರ ಬಗ್ಗೆ ನಮಗೆ ಯಾವ್ದು ಕಂಪ್ಲೇಂಟ್ ಇಲ್ಲ ಅಂತ ಹೇಳಿ ಸ್ಟೇಷನ್ಗೆ ಬರೆದುಕೊಟ್ಟು ಹೋಗಿದ್ರು. ಆದ್ರೆ ಆ ವಿಚಾರದಲ್ಲಿ ನಮ್ಗೆ ಕಂಪ್ಲೇಂಟ್ ಬೇಡ ಅಂತ ಅನ್ನೋ ವಿಚಾರದಲ್ಲೂ ಕೂಡ ಈ ತರ ಮರಕ್ಕೆ ಕಟ್ಟಿ ಹೊಡೆದಿದ್ದಾರೆ ಅನ್ನೋ ವಿಚಾರವನ್ನ ಪ್ರಸ್ತಾಪಿಸಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಯಾವಾಗ ನಿನ್ನೆ ನಮ್ಗೆ ವಿಡಿಯೋ ಸಿಕ್ತೋ ತಕ್ಷಣ ನಾವು ಅವ್ರಿಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ವಿ. ನಮ್ಗೆ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ. ಆದಾಗಿಯೂ ಕೂಡ ಈ ವಿಚಾರದಲ್ಲಿ ನಾವು ಒಂದು ಸ್ವಯಂ ಪ್ರೇರಿತ ದೂರನ್ನ ದಾಖಲೆ ಮಾಡಿಕೊಂಡು ಆಲ್ರೆಡಿ ಅದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ 4 ಜನರನ್ನ ಅರೆಸ್ಟ್ ಮಾಡಿದೀವಿ. ಆಮೇಲೆ ಈ ವಿಚಾರದಲ್ಲಿ ಇದು ಮುಸ್ಲಿಮ್ಸ್ ಹೊಡೆದಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ಮತ್ತೆ ಮಿಸ್ಗೈಡೆಡ್. ಯಾಕಂತಂದ್ರೆ ಇದರಲ್ಲಿ ಈ ವಿಕ್ಟಿಮ್ಸ್ ಏನಿದಾರಲ್ಲ ಗೋರಕ್ಷಕರ ಹೆಸರಿನಲ್ಲಿ ಅವರು ಒಬ್ರು ಮನೆಗೆ ನುಗ್ತಾರೆ. ಆ ಮನೆಗೆ ನುಗ್ಗಿದಾಗ ಅಲ್ಲಿ ಮಹಿಳೆಯರು ಇರ್ತಾರೆ. ಆ ಮಹಿಳೆಯರು ಇರೋದವರು ಕಿರಿಚ್ಕೋತಾರೆ. ಆ ಸಂದರ್ಭದಲ್ಲಿ ಆ ಮನೆ ಪಕ್ಕ ಇರ್ತಕ್ಕಂತ ಎಲ್ಲಾ ಜನರು, ಹಿಂದೂಗಳು ಮತ್ತೆ ಮುಸ್ಲಿಂಗಳು, ಆ ಗ್ರಾಮದವರು ಇವರನ್ನ ಮರಕ್ಕೆ ಕಟ್ಟೆ ಹಾಕಿ ಹಲ್ಲೆ ಮಾಡ್ತಾರೆ. ವಿಚ್ ಇಸ್ ಅಬ್ಸಲ್ಯೂಟ್ಲಿ ಇಲ್ಲಿಗಲ್. ಅವ್ರು ಮಾಡಿರೋದು ಕಾನೂನು ಪ್ರಕಾರ ತಪ್ಪು, ಮತ್ತೆ ಇವ್ರು ಮಾಡಿರೋದು ಕೂಡ ಕಾನೂನು ಪ್ರಕಾರ ತಪ್ಪು. ಭೀಮಾಶಂಕರ್ ಅವರೇ, ನೀವು ಹೇಳ್ತಾ ಇದ್ರಿ ಒಬ್ಬ ಮಹಿಳೆಯ ಮನೆಗೆ ನುಗ್ತಾರೆ ಅಂತ. ಯಾರ ಮಹಿಳೆ, ಅವ್ರ ಮನೆಗೆ ಇವ್ರು ಯಾಕೆ ನುಗ್ತಾರೆ ಅನ್ನೋದು ನೆಕ್ಸ್ಟ್ ಕ್ವೆಶ್ಚನ್ ರೈಸ್ ಆಗುತ್ತೆ. ಯಾವ ಕಾರಣಕ್ಕೆ ಅಂತ. ಬಾಬು ಸಾಬ್ ಮುಲ್ತಾನಿ ಅನ್ನೋಂಥವ್ರದ್ದು ಮನೆ. ಆಯ್ತು. ಅವನು 5 ಹಸುಗಳನ್ನ ಸಾಗಿಸ್ತಾ ಇದ್ದ ಅನ್ನೋಂಥ ಒಂದು ವಿಚಾರದಲ್ಲಿ ಇವರು ಒಳಗಡೆ ಅವನ ಮನೇಲಿ ನುಗ್ತಾರೆ. ಅವನು ಇಲ್ದೇ ಇರುವಂತ ಸಂದರ್ಭದಲ್ಲಿ ಅಂದ್ರೆ ಅಕ್ರಮವಾಗಿ ಅವ್ರು ಗೋವುಗಳನ್ನ ಸಾಗಿಸ್ತಾ ಇದ್ರಾ? ಈ ಅಕ್ರಮವಾಗಿ ಗೋವುಗಳನ್ನ ಸಾಗಿಸ್ತಾ ಇರಲಿಲ್ಲ ಅಂತ ಇವರೇ ಒಂದು ನಮ್ಮ ಪೊಲೀಸ್ ಸ್ಟೇಷನ್ಗೆ ಲೆಟರ್ ಬರೆದು ಕೊಟ್ಟಿದ್ದಾರೆ. ಸರಿ. ಇದ್ರ ಹಿನ್ನೆಲೆ ಏನಂತಂದ್ರೆ 26ನೇ ತಾರೀಕು ಕೊಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರು 5 ಗೋವುಗಳನ್ನ ಸಾಗಿಸ್ಬೇಕಾದ್ರೆ ಒಂದು ವೆಹಿಕಲ್ ನ ಇಂಟರ್ಸೆಪ್ಟ್ ಮಾಡ್ತಾರೆ ಈ ಕಾರ್ಯಕರ್ತರು. ಪೊಲೀಸಿಗೆ ಗೊತ್ತಾಗುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನು ಅದಕ್ಕೆ ಇನ್ನೊಂದು ವರ್ಷನ್ ಇದೆ. ನಾವು ಅದನ್ನ ವೆರಿಫೈ ಮಾಡೋದಕ್ಕಿಂತ ಮುಂಚೆ ನಾವು ಈಗ ಸದ್ಯಕ್ಕೆ ಹೇಳೋ ಸ್ಥಿತಿಯಲ್ಲಿಲ್ಲ. ಇವ್ರ ಮೇಲೆ ಅಲಿಗೇಷನ್ ಕೂಡ ಇದೆ. ಅದನ್ನ ನಾನು ಈಗ ಸದ್ಯಕ್ಕೆ ಹೇಳಲ್ಲ. ಪೊಲೀಸ್ ಠಾಣೆಗೆ ಬಂದಾಗ ಪೊಲೀಸ್ ಠಾಣೆಯಲ್ಲಿ ಅವ್ರ ನಡುವೆ ಮಾತುಕತೆ ಆಗುತ್ತೆ. ನಮ್ಮ ಪೊಲೀಸರು ಕೂಡ ಅವ್ನು ಯಾರು ಬಾಬು ಸಾಬ್ ಮುಲ್ತಾನಿ ಅಂತ ಇರ್ತಾನೆ ಅವನಿಗೆ ಈ ವಿಚಾರವಾಗಿ ಕೇಳಲಾಗಿ, ನಾನು ಜಾತ್ರೆಯಿಂದ ತೆಗೆದುಕೊಂಡ್ ಬಂದಿದ್ದೀನಿ, ನಾನು ಡೈರಿ ಫಾರ್ಮಿಂಗ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಜಾತ್ರೆಯಿಂದ ಖರೀದಿ ಮಾಡ್ಕೊಂಡ್ ಬಂದಿರೋದಕ್ಕೆ ದಾಖಲೆಗಳನ್ನ ಒದಗಿಸ್ತಾನೆ. ಸೊ ಅದನ್ನ ಇವ್ರು ನೋಡಿ, ಆಯ್ತು ಸರ್ ಅವ್ರದ್ದು ರೆಗ್ಯುಲರ್ ಇದು ಏನಂತಾರೆ ಲೀಗಲ್ ಇದೆ, ನಮ್ದೇನು ಕಂಪ್ಲೇಂಟ್ ಇಲ್ಲ ಅಂತ ಹೇಳಿ ಈ ವಿಚಾರವಾಗಿ ನಮ್ಗೆ ಒಂದು ಬರೆದು ಕೊಟ್ಟಿರ್ತಕ್ಕಂತ ನಮ್ಮಲ್ಲಿ ದಾಖಲೆ ಇದೆ. ಅದಾದ್ಮೇಲೆ ಈಗ ಬಾಬು ಸಾಬ್ ಮುಲ್ತಾನಿ ಮನೆಗೆ ಇವರೆಲ್ಲ ನುಗ್ಗದ ಸರ್? ಅದಾದ್ಮೇಲೆ ಇವರು ಅವ್ರ ಮನೆಗೆ ನುಗ್ಗದು. ಸರಿ. ಬಟ್ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಅಲ್ಲಿ ಗೋವುಗಳನ್ನ ಸಾಗಿಸ್ತಾ ಇದ್ದಂತಹ ವಾಹನದ ಮೇಲೆ ರೇಡ್ ಮಾಡ್ತಾ ಇದೀವಿ ನಾವು ಅಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರಾ? ಈ ತರದೊಂದು ಸಾಗಾಟ ಆಗ್ತಾ ಇದೆ, ನಾವು ಇದೀವಿ, ನೀವು ಬನ್ನಿ ಅಂತ ಪೊಲೀಸರಿಗೆ ಏನಾದ್ರು ಕರೆದಿದ್ರಾ? ಅದ್ ದುರದೃಷ್ಟವಶಾತ್ ಇದು ಯಾವ್ದು ಕೂಡ ಪೊಲೀಸ್ಗೆ ಹೇಳಲ್ಲ. ಯಾವಾಗ ಅವ್ರನ್ನ ತಡೆಗಟ್ತಾರಲ್ಲ, ತಡೆಗಟ್ಟದ ಮೇಲೆ ಆ ವ್ಯಕ್ತಿಗಳು ಪೊಲೀಸ್ಗೆ ಫೋನ್ ಮಾಡಿದಾಗ ನಾವು ಅಲ್ಲಿಗೆ ಹೋಗ್ತೀವಿ. ಆಮೇಲೆ ಇಬ್ರು ನಾವು ಪೊಲೀಸ್ ಠಾಣೆಗೆ ಕರ್ಕೊಂಡ್ ಬರ್ತೀವಿ, ಹುಕ್ಕೇರಿ ಪೊಲೀಸ್ ಠಾಣೆಗೆ. ಓಕೆ, ಅಲ್ಲಿ ಅದು ಕಾಂಪ್ರಮೈಸ್ ಆಗುತ್ತೆ, ಲೀಗಲ್ ಆಗಿ ಅವ್ರು ಪರ್ಚೇಸ್ ಮಾಡಿದ್ರು ಅಂತ ಆಗುತ್ತೆ. ಆಮೇಲೆ ಇವರು ಮನೆಗೆ ನುಗ್ತಾರೆ, ಅದೇನೋ ಅತ್ಯಾಚಾರ ಕೇಸು ಅದು ಇದು ಅಂತ ಅಂದ್ಬಿಟ್ಟು. ಬಟ್ ಅವ್ರು ಮಾಡ್ತಿರೋ ಆರೋಪ ಪೊಲೀಸರು ಕಂಪ್ಲೇಂಟ್ ತಗೋತಿಲ್ಲ ಅಂತ ಹೇಳ್ತಾರಲ್ಲ ಸರ್, ನಮ್ಮ ಮೇಲೆ ರೇಪ್ ಕೇಸ್ ಹಾಕ್ತೀವಿ ಅಂತ ಹೆದರ್ಸ್ತಾರೆ ಅಂತಾರೆ. ವೆರಿ ಅನ್ಫಾರ್ಚುನೇಟ್. ನಮ್ಮ ಹತ್ರ ಅವ್ರ ಕಂಪ್ಲೇಂಟ್ ಇಲ್ಲ ಅಂತ ಬರ್ದಿರೋದಕ್ಕೆ ದಾಖಲೆಗಳಿದಾವೆ. ಆಲ್ರೆಡಿ ನಿಮ್ಮ ಸ್ಥಳೀಯ ವರದಿಗಾರರಿಗೆ ಆ ಕಾಪಿಯನ್ನ ಕೊಟ್ಟಿದೀವಿ, ತಾವು ನೋಡಬಹುದು. ತಾವು ಪರಿಶೀಲನೆ ಮಾಡದೆ ಈ ರೀತಿ ಹೇಳೋದು ತಪ್ಪಾಗುತ್ತೆ. ಒಂದು. ಎರಡನೇದು, ನೀವು ಒಂದು ಕಡೆ ಮಾತ್ರ ಕೇಳ್ತಾ ಇದ್ದೀರಿ, ಇನ್ನೊಂದ್ ಕಡೆ ಯಾರು ಅವರಿಗೆ ಕಾನೂನು ಪ್ರಕಾರ ಯಾರಾದ್ರೂ ಅಧಿಕಾರ ಕೊಟ್ಟಿದಾರ ಮನೆಗೆ ನುಗ್ಲಿಕ್ಕೆ?
ಯಾಕೆ ಅದ್ರ ಬಗ್ಗೆ ನೀವು ತಾವು ಪ್ರಶ್ನೆ ಮಾಡಲ್ಲ? ಯಾವ್ದ್ರ ಬಗ್ಗೆ ಸರ್? ಐ ಆಮ್ ಸಾರಿ, ಇನ್ನೊಂದ್ಸರ್ತಿ ರಿಪೀಟ್ ಮಾಡಿ. ಇವರು ಗೋರಕ್ಷಣೆ ಹೆಸರಲ್ಲಿ ಬೇರೆಯವ್ರ ಮನೆಗ್ ನುಗ್ತಾರಲ್ಲ, ಯಾರು ಅವರಿಗೆ ಅಧಿಕಾರ ಕೊಟ್ಟಿರೋದು? ಯಾರು ಕಾನೂನು ಪ್ರಕಾರ? ಸರ್, ಕಾನೂನು ಪ್ರಕಾರ ಅವ್ರು ಯಾರೇ ಮನೆಗ್ ನುಗ್ಗಿದ್ರು ತಪ್ಪೇ. ನಾವ್ ಅದನ್ನ ಸರಿ ಅಂತ ಎಲ್ಲೂ ಸಮರ್ಥಿಸ್ಕೊತಾನೆ ಇಲ್ಲ. ಆಮೇಲೆ ತಾವು ಮತ್ತೊಂದು ಹೇಳ್ತಾ ಇದ್ರಿ, ಮುಸ್ಲಿಮ್ಸ್ ಮಾತ್ರ ಹೊಡೆದ್ರು ಅಂತ ಹೇಳಿ. ಇದ್ರಲ್ಲಿ ಮುಸ್ಲಿಮ್ಸ್ ಅಂತ ಅಲ್ಲ, ಆ ಗ್ರಾಮಸ್ಥರು ತಮ್ಮ ಊರಿನ ಮಹಿಳೆ ಮನೆಗೆ ನುಗ್ಗಿದ್ದಾರೆ ಅನ್ನೋ ವಿಚಾರದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿರೋದು ಅದು ಕೂಡ ತಪ್ಪು. ನಾನು ಅದನ್ನ ಹೇಳ್ತಾ ಇದ್ದೀನಿ. ಬಟ್ ನೀವು 4 ಜನರನ್ನ ಮಾತ್ರ ಅರೆಸ್ಟ್ ಮಾಡಿದಿರಲ್ಲ ಸರ್ ಭೀಮಾಶಂಕರ್ ಸರ್. 4 ಜನರನ್ನ ಮಾತ್ರ ಇಷ್ಟು ನಮ್ಮ ವಿಡಿಯೋದಲ್ಲಿ ಏನಿಲ್ಲ ಅಂದ್ರೂ ಅಬ್ಬಬ್ಬ ಅಂದ್ರೆ ಒಂದು 40 ಜನ ಕಾಣಿಸ್ತಾ ಇದಾರೆ. 4 ಜನರನ್ನ ಅರೆಸ್ಟ್ ಮಾಡಿ ಯಾರನ್ನ ರಕ್ಷಣೆ ಮಾಡ್ತಾ ಇದೀರಾ ನೀವು ಅನ್ನೋದು ಕೂಡ ಪ್ರಶ್ನೆ ಬರುತ್ತಲ್ವಾ? ಮೇಡಮ್ ಸುಮ್ನೆ ಬಾಯಿಗೆ ಬಂದಿದ್ ಮಾತಾಡ್ಬೇಡಿ. ಇಲ್ಲ, ನೀವ್ ಹೇಳಿದ್ರೆ ನಾನು ಕೇಳ್ತಾ ಇದೀನಿ. ನಾನು ಯಾಕೆ ಬಾಯಿಗೆ ಬಂದಿದ್ ಮಾತಾಡಿ? ಇಲ್ಲ ವೇಟ್ ಸರ್, ರಕ್ಷಣೆ ಮಾಡೋ ಅವಶ್ಯಕತೆ ಏನಿದೆ ನಮ್ಗೆ? ಆ ವಿಡಿಯೋ ಆಧರಿಸಿನೇ ತಾನೇ ನೀವು ಅರೆಸ್ಟ್ ಮಾಡಿರೋದು ಸರ್. ಓಕೆ, ಬೆಳಗಾವಿಯ SP ಭೀಮಾಶಂಕರ್ ಗುಳೇದವರು ನಾವು ಕೇಳಿದಂತಹ ಪ್ರಶ್ನೆ ಸಿಂಪಲ್ ಇತ್ತು. 4 ಜನರನ್ನ ಮಾತ್ರ ಸುಮೋಟೋ ಕೇಸನ್ನು ದಾಖಲಿಸ್ಕೊಂಡು ಯಾಕೆ ಅರೆಸ್ಟ್ ಮಾಡಿದ್ರಿ, ಉಳಿದವ್ರನ್ನ ಯಾಕೆ ಬಿಟ್ರಿ ಅಂತ. ಓಕೆ, ಕೆಲವು ಅವ್ರು ಕೊಡ್ತಕ್ಕಂಥ ಸಮರ್ಥನೆ ಏನಂತಂದ್ರೆ, ನಮ್ಮ ದೃಶ್ಯಾವಳಿಗಳಲ್ಲಿ ಯಾರು ಈ ರೀತಿ ಕೋಲ್ ಹಿಡ್ಕೊಂಡು ಮತ್ತೊಂದು ಹಿಡ್ಕೊಂಡು ಹೊಡೆದಿದ್ದಾರೆ ಅವ್ರನ್ನ ಮಾತ್ರ ನಾವು ಪರಿಗಣಿಸ್ತೀವಿ ಅಂತಕ್ಕಂಥ ಸಮರ್ಥನೆಯನ್ನು ಕೊಡ್ತಾರೆ. ಇಟ್ಸ್ ಓಕೆ. ಬಟ್ ನಾವು ಎಲ್ಲಾದ್ರೂ ಒಂದು ಕಡೆ ಈ 4 ಜನ ಮನೆಗೆ ನುಗ್ಗಿದ್ದು ನಿಜನೇ ಆದ್ರೆ ಅದು ಸರಿ ಅಂತ ಎಲ್ಲಿ ಹೇಳಿದ್ವಿ? ನೋ, ಅವ್ರು ಯಾರೇ ಆಗಿರ್ಲಿ, ಗೋರಕ್ಷಕರು ಅನ್ನೋ ಮುಖವಾಡ ಹಾಕೊಂಡು ಮನೆಗೆ ನುಗ್ಗಿದ್ರೂ ತಪ್ಪೆ. ಅದನ್ನ ಭೀಮಾಶಂಕರ್ ಗುಳೇದವರು ನಮ್ಮ ಮಾತನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಒಂದು. ಎರಡನೇದು, ಮುಸ್ಲಿಂ ದಲ್ಲಾಳಿಗಳು ಜೊತೆಗೆ ಹೆಸರನ್ನೇ ಹೇಳಿದೀವಿ, ಶಿವಪುತ್ರ ಸನದಿ. ಶಿವಪುತ್ರ ಸನದಿ ಅಂತಕ್ಕಂಥ ಹೆಸರನ್ನ ಹೇಳಿದ್ಮೇಲೆ ಮುಸ್ಲಿಮರು ಮಾತ್ರ ಹೊಡೆದ್ರು ಅಂತ ನಾವೆಲ್ಲ ಹೇಳಿದೀವಿ. SP ಸಾಹೇಬ್ರು ಯಾಕೆ ಪ್ರೆಜುಡೈಸ್ ಆಗಿದ್ದಾರೆ? ಯಾಕೆ ಅವರು ಒನ್ ಸೈಡೆಡ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ? ಅವ್ರಿಗೇನಾದ್ರು ಪ್ರೆಷರ್ ಇದೆಯಾ ಗೊತ್ತಿಲ್ಲ. ಅವ್ರಿಗೂ ಕೂಡ ಒತ್ತಡದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಬಟ್ ಅವರ ಮಾತುಗಳನ್ನು ಕೇಳಿದ್ರೆ ಅವ್ರು ಹೇಳೋ ಪ್ರಕಾರ ಎರಡೂ ಕಡೆ ಸಮಾನವಾದಂತಹ ಆಕ್ಷನ್ ಅನ್ನು ಅವ್ರು ತಗೊಂಡಿಲ್ಲ. ಇದು ಮಾತ್ರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 4 ಜನ ಮಾತ್ರ ವಿಡಿಯೋದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 4 ಜನ ಮಾತ್ರ ಇರಲಿಲ್ಲ ಅಲ್ಲಿ. ಆಲ್ಮೋಸ್ಟ್ 40ಕ್ಕೂ ಹೆಚ್ಚು ಜನ ಸ್ಪಾಟ್ ಅಲ್ಲಿ ಪ್ರೆಸೆಂಟ್